ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆಯಲ್ಲಿ ಭಾನುವಾರ ನಡೆಯುವ ಎಸ್ಟಿ ಮೀಸಲಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶದ ಪೂರ್ವಭಾವಿ ಸಭೆ. ಈ ಹಿಂದೆ ಬಿಜೆಪಿ ಹೆಚ್ಚಳ ಮಾಡಿದ್ದ ಎಸ್ಸಿ ಮೀಸಲಾತಿ ಕಡಿತದ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ ಅಂತ ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅತಿದೊಡ್ಡ ಸಮುದಾಯವಾಗಿರುವ ನಾಯಕ ಸಮುದಾಯಕ್ಕೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅಂತ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇವೆ. ಯಾವುದೇ ಸರ್ಕಾರಗಳು ಕೂಡ ನಮ್ಮ ಮನವಿಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಅದರಿಂದ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಎಸ್ಸಿ ಅವರಿಗೆ ಮೀಸಲಾತಿಯನ್ನ ನೀಡಲೇಬೇಕು ಎಂಬ ಉದ್ದೇಶಕ್ಕಾಗಿ ಬರುವ ಭಾನುವಾರ 19ನೇ ತಾರೀಕು ಚಳ್ಳಕೆರೆಯಲ್ಲಿ ದೊಡ್ಡ ಸಮಾವೇಶವನ್ನ ಮಾಡಲಿದ್ದೇವೆ. ಆದ್ದರಿಂದ ಈ ಭಾಗದ ಎಲ್ಲ ನಾಯಕ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರಿದ್ರು. ಇದೇ ವೇಳೆ ಬಿಜೆಪಿ ಮುಖಂಡ ಪಾಪೇಶ್ ನಾಯ್ಕ ಅವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು. ಇದೇ ವೇಳೆ ತಾಲೂಕು ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಆರ್ ತಿಪ್ಪೇಸ್ವಾಮಿ ಬರುವ ಭಾನುವಾರದ ಸಮಾವೇಶಕ್ಕೆ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪಾಲಯ್ಯ, ಎಸ್ಟಿ ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷರಾದ ಪಿ ಶಿವಣ್ಣ, ಜಿಲ್ಲಾ ಕಾರ್ಯದರ್ಶಿ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಎನ್ಪಿ ಪ್ರಭಾಕರ್, ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ದಳವಾಯಿ, ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಬಿ ಮಂಜಣ್ಣ, ಬಸವರಾಜ್, ದರ್ಶನ್ ಕುಮಾರ್, ರಾಮಾಂಜನೇಯ, ಸುರೇಶ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಾಯಕ ಸಮಾಜ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಳ್ಳಕೆರೆಗೆ 19ನೇ ತಾರೀಕಿಗೆ ಬರಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಸಾಮಾಜಿಕ ನ್ಯಾಯ ಜಾಗೃತಿ ಅಭಿಯಾನ ಎಸ್ಟಿ ಮೀಸಲಾತಿ ಸಭೆಯನ್ನು ಸಮಾವೇಶ ಮಾಡಿದ್ದೀವಿ ಚಳ್ಳಕೆರೆಯಲ್ಲಿ. ಅದಕ್ಕೆ ಈ ದಿನ ಒಂದು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕಂತ ಸೂಚನೆ ಮೇರೆಗೆ ಈ ದಿನ ನಮ್ಮ ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಇದ್ದಾರೆ, ಅವರ ಕಾರ್ಯಕ್ರಮ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ಮುಖಂಡರಾದಂಥ ಪಾಪೇಶ್ ಅವರಿದ್ದಾರೆ, ಅವರು ತನ್ನ ಕಾರ್ಯಕ್ರಮದ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಹಾಗೆ ನಮ್ಮ ತಾಲೂಕಿನ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದಂಥ ಜೇರಳಿ ತಿಪ್ಪೇಸ್ವಾಮಿ ಇದ್ದಾರೆ, ಹಾಗೆ ನಿಮ್ಮ ಜಿಲ್ಲಾ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದಂಥ ಕೆ.ಬಿ. ಮಹೇಶ್ ಅವರಿದ್ದಾರೆ, ಅವರು ಕಾರ್ಯಕ್ರಮ ಸ್ವಾಗತ ಕೊಡುತ್ತಾ ನಮ್ಮ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಣ್ಣವಿದ್ದಾರೆ, ಅವರು ಕಾರ್ಯಕ್ರಮ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಅಲ್ಲಿಂದನೇ 7% ಮತ್ತೆ 17% ರೀತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಬಡ್ತಿ ಮತ್ತೆ ನೌಕರಿಯಲ್ಲಿ ಸಹ ಅಲ್ಲಿಂದನೇ ಎಫೆಕ್ಟ್ ಆಯಿತು. ಅಲ್ಲಿಂದ ಸುಮಾರು ಜನ ಫಲಾನುಭವಿಗಳು ಇದ್ದಾರೆ. ತದನಂತರ ಬಂದಂತ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಏನ್ ಮಾಡ್ತು, ಯಾರೋ ಅಣ್ಣರು ಹೇಳಿದ್ರು, ಅದನ್ನ ಯಾರೋ PL ಹಾಕಿದ್ರು. ಆ PLಗೆ ಸುಮಾರು ಒಂದು 4-5 ಸಲ ಕೋರ್ಟ್ ಅರ್ಜೆಂಟ್ ಮಾಡ್ತು. ಒಬ್ರು ಸರ್ಕಾರದ ಪರವಾಗಿ ಒಬ್ಬ ಅಡ್ವೊಕೇಟ್ ಜನರಲ್ ಹೋಗಿ ಅಬ್ಜೆಕ್ಷನ್ ಹಾಕ್ಲಿಲ್ಲ. ಅಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಅಂದ್ರೆ SC ಗಳಿಗೆ ಮೀಸಲಾತಿ ಕೊಡಕ್ಕೆ ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಅದಕ್ಕೋಸ್ಕರ ಯಾವೊಬ್ಬ ಅಡ್ವೊಕೇಟ್ ಆಗಲಿ, ಇನ್ನೊಬ್ಬ ಸಾಮಾನ್ಯ ಅಡ್ವೊಕೇಟ್ ಜನರಲ್ ಆಗಿ ಸಾಲಿಸಿಟರ್ ಯಾರೋ ಒಬ್ರು ಹೋಗಿ ಅದನ್ನ ಪ್ರಶ್ನೆ ಮಾಡೋಂತ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಹಾಗೆ ಹೇಳಿದ್ರು, ಮುಡಾ ಕೇಸಿಗೆ ಕಪಿಲ್ ಸಿಬಲ್ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟ್ ಲಾಯರ್ ಕರೆಸಿದ್ರು, ಆಮೇಲೆ ಮನೋಜ್ ಸಿಂಗ್ ಕರೆಸಿದ್ರು, ದೊಡ್ಡ ಲಾಯರ್ ಕರೆಸಿದ್ರು. ಅಂದ್ರೆ ನಮ್ಮ ಒಂದು ಮೀಸಲಾತಿ ವಿಚಾರಕ್ಕೆ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಏನು ಅವ್ರು ಕೇಳಿದ್ರೆ 50ರಿಂದ 56% ಹೇಗ್ ಮಾಡಿದ್ರೆ ಅಂತ ಕೇಳಿದ್ರೆ ಹೋಗಿ ಒಂದು ಅಬ್ಜೆಕ್ಷನ್ ಹಾಕಿದ್ರೆ ಅದು ಇಲ್ಲಿವರೆಗೆ ಏನು ಸಮಸ್ಯೆ ಇರ್ತಿದ್ದಿಲ್ಲ. ಈಗ ತರಾತುರಿಯಾಗಿ 56,000 ಉದ್ಯೋಗಗಳು ಇವತ್ತು ನೇಮಕಾತಿ ಮಾಡ್ತಿದ್ದಾರೆ. ಈ 56,000 ನೇಮಕಾತಿಯಲ್ಲಿ ಏನು 7%, 2% ಅಂದ್ರೆ ಎಷ್ಟಾಯ್ತು? ಅಲ್ಲಿಗೆ ಒಂದು 6% ನಾವು SC ಏನು ನಮ್ಮ ಜನಾಂಗಕ್ಕೆ ದೊಡ್ಡ ಒಂದು ಮೋಸ. ಅದರಲ್ಲಿ ST ಜನಾಂಗಕ್ಕೆ 4,500ರಿಂದ 5,000 ಉದ್ಯೋಗದಲ್ಲಿ ಕಡಿತ ಆಗ್ತದೆ ಇವತ್ತು. ಅಂದ್ರೆ ನಮ್ಮ ಸಮಾಜಕ್ಕೆ ಇಷ್ಟು ಮೋಸ ಆಗಿದ್ರು ಸಹ ಈ ಕಾಂಗ್ರೆಸ್ ಇರ್ತಕ್ಕಂಥ ಶಾಸಕರಾಗಲಿ ಸಚಿವರಾಗಲಿ ಇದುವರೆಗೂ ಏನು ಒಂದು ತುಡಿಪಿಡಿಕ್ ಅನ್ನದೇ ಇವತ್ತು ಸುಮ್ಮನೆ ಕೂತಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಾಜ್ಯದ ನಾಯಕರೆಲ್ಲ ಸೇರ್ಕೊಂಡು ಏನು ಶ್ರೀರಾಮುಲು ಸಾಹೇಬ್ ಆಗಿರೋ, ಜಾರಕಿಹೊಳಿ ಸಾಹೇಬರು, ಹಾಗೆ ರಾಜುಗೌಡರು ಎಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಸಮಾವೇಶಗಳು ಇವತ್ತು ನಡೀತಿದ್ದಾವೆ. ಅಂದ್ರೆ ನಮಗೆ ನ್ಯಾಯ ಸಿಗಬೇಕು, ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯನ ನಮಗೆ ನ್ಯಾಯ ಸಿಗ್ಬೇಕಂತೇಳಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಇವತ್ತು ಏನು ಇದೇ 19ನೇ ತಾರೀಕು ಜಾಗೃತಿ ಸಮಾವೇಶ ನಡೀತಾ ಇದೆ. ಯಾವುದೇ ಸರ್ಕಾರಗಳು ಈ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿರೋದಿಲ್ಲ. ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ, ಒಂದು ಕಮಿಟಿ ಫಾರ್ಮೇಷನ್ ಮಾಡಿಬಿಟ್ಟು ಏನು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಇದನ್ನ ಪರಿಗಣಿಸಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಆದೇಶ ಮಾಡುತ್ತೆ. ಅದರ ಅನುಗುಣವಾಗಿ ಆ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿರುತ್ತೆ. ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ
ಆ ಕೋರ್ಟ್ ಆರ್ಡರ್ನ ಯಾವುದೇ ರೀತಿ ಪರಿಗಣನೆ ಮಾಡದಲೇ ಸೈಡ್ಗೆ ಹಾಕಿರ್ತಾರೆ. ಮತ್ತೆ ಅವರ ಸರ್ಕಾರ ಚೇಂಜ್ ಆಗಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮೀಸಲಾತಿ ವಿಷಯ ಮುನ್ನೆಲೆಗೆ ಬಂದು ಅವರೇನು ಮಾಡ್ತಾರೆ, ನಾಗಮೋಹನ್ ದಾಸ್ ಆಯೋಗ ಅಂತ ಹೇಳಿ ನೇಮಕ ಮಾಡ್ತಾರೆ. ನಾಗಮೋಹನ್ ದಾಸ್ ಆಯೋಗ ಇಡೀ ರಾಜ್ಯಾದ್ಯಂತ ಸಂಚಾಲನೆ ಮಾಡಿ ಏನು ನಾಯಕ ಸಮುದಾಯದವರು ಈಗ ಮೀಸಲಾತಿ ಏನು ಕೇಳ್ತಾ ಇದ್ದಾರೆ ಇದು ನ್ಯಾಯಬದ್ಧವಾಗಿರುತ್ತದೆ, ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ವರದಿ ನೀಡ್ತಾರೆ. ಮತ್ತೆ ಕುಮಾರಸ್ವಾಮಿಯವರು ಕಾರಣಾಂತರಗಳಿಂದ ಕುಮಾರಸ್ವಾಮಿಯವರು ಆ ವರದಿನ ಜಾರಿ ಮಾಡಲಿಕ್ಕೆ ಆಗೋದಿಲ್ಲ. ತದನಂತರ ಬಂದಂತಹ SR ಬೊಮ್ಮಾಯಿಯವರ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಜನಾಂಗದ ಲೀಡರ್ಗಳಾದಂತಹ ಮಾನ್ಯ ಶ್ರೀರಾಮುಲು ಇರ್ಬೋದು, ರಾಜಗೌಡರು ಇರ್ಬೋದು, ಶಿವನಗೌಡ ನಾಯಕರು ಇರ್ಬೋದು, ಭಾರತೀಯ ಜನತಾ ಪಕ್ಷದಲ್ಲಿ ಈ ಥರ ಒಂದು ಮೀಸಲಾತಿಯನ್ನು ಕೊಡಲೇಬೇಕು, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 4ನೇ ಅತಿ ದೊಡ್ಡ ಸಮುದಾಯ ಆಗಿದ್ದೀವಿ, ನಮಗೇನು 3% ಇದೆ ಅದು ಮೀಸಲಾತಿ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡಾಗ ಅವರು ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಮಗೆ 3% ಇದ್ದಂತಹ ST ಮೀಸಲಾತಿಯನ್ನು 7%ಗೂ 15% ಇದ್ದಂತಹ SC ಮೀಸಲಾತಿಯನ್ನು 17%ಗೂ ಹೆಚ್ಚಿಗೆ ಮಾಡಿ ಕಾನೂನಾತ್ಮಕವಾಗಿ ಅದನ್ನ ಶಾಸನಬದ್ಧ ಒಂದು ಅಧಿಕಾರ ಕೊಡಲೇಬೇಕು ಅಂತ ಹೇಳ್ಬಿಟ್ಟು